ಕುರುಬ ಸಮುದಾಯದ ಮುಖಂಡರಾದ ಮುಕುಡಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಎಸ್ ಎಸ್ ಆಗಲಿ ದೇವರಾಜ್ ಅವರೇ. ಸರ್ ಈಗ ಏನಾಗಿದೆ, ಸೊ ಒಕ್ಕಲಿಗ ಸಮುದಾಯಕ್ಕೆ ಏನು ಕನ್ಫ್ಯೂಷನ್ ಇಲ್ಲ ಏನು ಬರೆಸ್ಬೇಕು ಅಂತ ಸರ್. ಈಗ ಟೋಟಲಿ ಇವಾಗ ನಾವು ಇಲ್ಲಿ ಕುಳಿತಿರ್ತಕ್ಕಂಥ ಯಾರೇ ಆಗಿರಲಿ ಈ ಸಮೀಕ್ಷೆ ಬಗ್ಗೆ ಯಾರಿಗೂ ಸಹ ಗೊಂದಲಗಳು ಇಲ್ಲ ಮತ್ತು ಇದ್ರ ಬಗ್ಗೆ ಯಾರು ವಿರೋಧಿಗಳು ಸಹ ಅಲ್ಲ. ಇದು ವೈಜ್ಞಾನಿಕವಾಗಿರಲಿ ಅಂತಕ್ಕಂಥದ್ದು ಅಷ್ಟೇ ನಮ್ಮ ಅಪೇಕ್ಷೆ ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ ಸರ್. ಈಗ ಇಷ್ಟೆಲ್ಲ ಗೊಂದಲ ಯಾಕೆ ಸೃಷ್ಟಿ ಆಗ್ತಿದೆ ಅನ್ನೋದಕ್ಕೆ 1948 ಸೆನ್ಸಸ್ ಆಕ್ಟ್ ವೆರಿ ಕ್ಲಿಯರ್ ಆಗಿ ಹೇಳುತ್ತೆ ಸರ್. ಎಷ್ಟು ಕ್ಲಿಯರ್ ಆಗಿ ಹೇಳುತ್ತೆ ಅಂದರೆ ಸರ್, ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಸ್ಟ್ ಸೆನ್ಸಸ್ ಅಂಡ್ ಕ್ಯಾಸ್ಟ್ ಸರ್ವೆ. ಕ್ಯಾಸ್ಟ್ ಸೆನ್ಸಸ್ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಅಧಿಕಾರ ಇದೆ, ಕಾನೂನು ಅನ್ವಯ ನಾನು ಹೇಳ್ತಿರ್ತಕ್ಕಂಥ. ಅಂದರೆ ತಲೆ ಎಣಿಕೆ ಮಾಡಲಿಕ್ಕೆ ಮತ್ತೆ ಕ್ಯಾಸ್ಟ್ ಸರ್ವೆ ಮಾಡಲಿಕ್ಕೆ ಇವತ್ತಿನ ದಿವಸ ರಾಜ್ಯ ಸರ್ಕಾರಕ್ಕೆ ಸೀಮಿತವಾದ ಅಧಿಕಾರವನ್ನು ಕೊಟ್ಟಿದೆ. ನೋಡಿ ಸರ್, ಅದನ್ನು ಮತ್ತೆ ಮುಂದೆ ಹೋಗಿ ವ್ಯಾಖ್ಯಾನ ಮಾಡುತ್ತೆ ಕಾನ್ಸ್ಟಿಟ್ಯೂಷನ್ನು. ಸೆನ್ಸಸ್ ಮೀನ್ಸ್ ಕಲೆಕ್ಷನ್ ಆಫ್ ಆಕ್ಯುರೇಟ್ ಫ್ಯಾಕ್ಟ್ಸ್ ಆ್ಯಂಡ್ ವೆರಿಫೈಯಬಲ್ ಡೀಟೇಲ್ಸ್. ಸೊ ಅಲ್ಲಿಗೆ ಅದಷ್ಟೂ ಸಹ ನೀವು 100ಕ್ಕೆ 100% ವೈಜ್ಞಾನಿಕವಾಗಿ ಬರಲೇಬೇಕು, ಬಂದೇ ಬರುತ್ತದೆ. ಹೌದು, ಒಂದು ಆಯಿತು ಸರ್. ಅದು ಸಂಪೂರ್ಣವಾದ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರಕ್ಕೆ ಮಾತ್ರ, ರಾಜ್ಯಕ್ಕೆ ಖಂಡಿತ ಇದರಲ್ಲಿ ಇಲ್ಲವೇ ಇಲ್ಲ. ಒಂದಾಯಿತು ಸರ್. ಎರಡನೇದು ಸರ್ವೆ ಅಂದರೆ ಏನು ಅಂತ ಅದನ್ನು ಸಹ ಡಿಫೈನ್ ಮಾಡುತ್ತೆ. ಕಲೆಕ್ಷನ್ ಆಫ್ ಸ್ಯಾಂಪಲ್ ಆ್ಯಂಡ್ ಅನಾಲಿಸಿಸ್ ಆಫ್ ಜನರಲ್ ಪಬ್ಲಿಕ್. ಇಷ್ಟನ್ನು ಇಟ್ಕೊಂಡು ನೀವು ನಿಮ್ಮ ಯೋಜನೆಗಳನ್ನು ರೂಪಿಸಿ ಅಂತಕ್ಕಂಥದ್ದನ್ನ. ಅದನ್ನು ತುಂಬ ಸಿಂಪ್ಲಿಫೈ ಆಗಿ ಜನರಿಗೆ ಹೇಳೋದಾದ್ರೆ, ಸರ್ವೆ ಅಂತಂದ್ರೆ ಏನು ಅಂದರೆ ಸ್ಯಾಂಪಲ್ ಈಗ 100 ಜನ ಇದ್ದಾರೆ, 5 ಜನರ ಸ್ಟಡಿ ಮಾಡಿ ವೇರಿಯೇಬಲ್ಸ್ಗಳನ್ನು ಇಟ್ಕೊಂಡು 100 ಜನರಿಗೆ ಅದನ್ನು ಕನೆಕ್ಟ್ ಮಾಡಿ ನಾವು ಒಂದು ಸರ್ ಇಲ್ಲಿವರೆಗೂ ತಾವು ಹೇಳಿದ ಅಕ್ಷರ ಸತ್ಯ ಸರ್. ಇಲ್ಲಿವರೆಗೂ ಬ್ಯಾಕ್ವರ್ಡ್ ಕಮಿಷನ್ಸ್ ಮಾಡ್ಕೊಂಡ್ ಬಂದಿರೋದೇ ಹಾಗೆ. ಸೊ ಇದು ಈ ಒಂದು ಇದ್ರ ಮೇಲೆ ಇಲ್ಲಿವರೆಗೂ ನಡ್ಕೊಂಡ್ ಬಂದಿರೋಂಥದ್ದು. ಈಗೇನಾಗ್ತಿದೆ, ಈ ಸಲ ಆದಂತಹ ಅನಾಹುತ ಎಲ್ಲಿ ಆಯಿತು ಅಂತಂದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯವ್ರು ಮಾಡಿದಂತಹ ಅತಿ ದೊಡ್ಡ ಉದ್ದೇಶಪೂರಿತವಾದ ಒಂದು ತಪ್ಪು ನಡೆದೋಯ್ತು. ಏನು, ಈಗ ಶ್ರೀಯುತ ಕಾಂತರಾಜ್ ಅವರ ನೇತೃತ್ವದಲ್ಲಿ ಮಾಡಿದಂಥ ವರದಿ ಏನಿದೆ ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ಏನು ಪಾರ್ಷಿಯಲ್ ಆಗಿ ನೀವು ಸೋರಿಕೆ ಮಾಡಿದ್ರಿ. ಯಾವುದನ್ನು ಸೋರಿಕೆ ಮಾಡ್ತೀರಿ ನೀವು, ಯಾವ್ಯಾವ ಜನಾಂಗ ಎಷ್ಟೆಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನೋದು ಮಾತ್ರ ಸೋರಿಕೆ ಮಾಡ್ತೀರಿ. ಆದರೆ ಆ ಜನಾಂಗದ ಸೋಷಿಯೋ ಮತ್ತು ಎಜುಕೇಷನ್ ಇದನ್ನ ಫ್ಯಾಕ್ಟ್ಸನ್ನ ನೀವು ಬಿಡುಗಡೆ ಮಾಡಲ್ಲ ಸರ್. ಇವತ್ತು ಶ್ರೀಯುತ ನಾನು ಲೋಹಿತ್ ಅವ್ರಿಗೆ ಹೇಳ್ತೀನಿ, ಆಕಸ್ಮಿಕವಾಗಿ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು, ಶ್ರೀಯುತ ಕಾಂತರಾಜ್ ಕೊಟ್ಟಿರ್ತಕ್ಕಂಥದ್ದು ಶೈಕ್ಷಣಿಕ ಅಂಶಗಳು ಮತ್ತು ಸೋಷಿಯಲ್ ಸಾಮಾಜಿಕ ಅಂಶಗಳನ್ನು ನೀವು ಬಿಡುಗಡೆ ಮಾಡಿಬಿಟ್ರೆ ಬಹುಶಃ ಕಾಂಗ್ರೆಸ್ಸಲ್ಲಿರ್ತಕ್ಕಂತಹ ಮೆಜಾರಿಟಿ ಜನ ಈ ಸರ್ಕಾರನ ಉರುಳಿಸ್ಬಿಡ್ತಾರೆ. ಅಂಥದ್ದಿದೆ, ನಾನು ಕೊಡ್ತೀನಿ ಸರ್, ಅದನ್ನು ಗಂಭೀರವಾಗಿ ಕೊಡ್ತೀನಿ. ಅದನ್ನು ಯಾಕೆ ನಿಮ್ಗೆ ಎಷ್ಟೊಂದು ಇವೆ ಅಂತ ನಿಜಕ್ಕೂ ನನಗೆ ತಿಳಿದ ಮಟ್ಟಿಗೆ ಸರಿಸುಮಾರು 35ಕ್ಕೂ ಹೆಚ್ಚು ಸಮುದಾಯಗಳಿಗೆ ಯಾವ ರೀತಿ ಅನ್ಯಾಯ ಆಗುತ್ತೆ ಅಂತಕ್ಕಂಥದ್ದನ್ನ ಬಹಳಷ್ಟು ವ್ಯವಸ್ಥಿತವಾಗಿ ಅದರಲ್ಲಿದೆ. ಇವತ್ತಿನವರೆಗೂ ಸಹ ಇವತ್ತಿನ ದಿವಸ ನಾನು ಶ್ರೀಯುತ ಲೋಹಿತ್ ಅವ್ರನ್ನ ಕೇಳ್ತೀನಿ, ಕಾಂಗ್ರೆಸ್ ವಕ್ತಾರನ್ನ, ದಯವಿಟ್ಟು ನಿಮ್ಮ ಸರ್ಕಾರಕ್ಕೆ ಆ ಅಂಕಿಅಂಶಗಳು ಹೇಗಿರೋ ಒಪ್ಕೊಂಡಿರ್ತಾನೆ, ಹೇಗಿರೋ ಸ್ವೀಕರಿಸಿದಿರ್ತಾನೆ, ಬಿಡಿ ಪಬ್ಲಿಕ್ ಡೊಮೈನಲ್ಲಿ. ಬರೀ ಮಿನಿಸ್ಟರ್ಗಳಿಗೆ ಮಾತ್ರ ಕೊಟ್ಟವರ ಹೊರತು MLAಗಳಿಗೆ ಇವತ್ತಿನವರೆಗೂ ಕೊಟ್ಟಿಲ್ಲ. ಯಾಕೆ? ನಿಮ್ಮ ಉದ್ದೇಶ ಏನಾಗುತ್ತೆ ಸರ್? ಯಾವೊಬ್ಬ ವ್ಯಕ್ತಿಗೆ ಉದ್ದೇಶ ನೆಟ್ಕಿರಲ್ವೋ ಅವಾಗ ಈ ಗೊಂದಲಗಳು ಸೃಷ್ಟಿ ಆಗುತ್ತೆ. ಸರ್ಕಾರಕ್ಕೆ ಇಲ್ಲಿವರೆಗೂ ಸರ್ 2 ಹೇಳಿಕೆಗಳು ನೀವು ಗಮನಿಸ್ಬೇಕು ಸರ್. ಇವತ್ತು ಮಾನ್ಯ ಸಿದ್ದರಾಮಯ್ಯವರು 2 ಹೇಳಿಕೆ ಕೊಡ್ತಾರೆ. ಒಂದು, ಕುರುಬ ಕ್ರಿಶ್ಚಿಯನ್ ಅಂತಕ್ಕಂಥದ್ದು ಯಾರು ಬರ್ಸಿದ್ರೆ ಅವನು ಕ್ರಿಶ್ಚಿಯನ್ ಹೊರತು ಅವನು ಹಿಂದೂ ಅಲ್ಲ ಅಂತಕ್ಕಂಥ ಮಾತನ್ನ ಅಲ್ಲಿ ಹೇಳ್ತಾರೆ. ಆದ್ರೆ ಇನ್ನೊಂದು ಕಡೆ ಹೇಳ್ತಾರೆ, ಯಾಕೆ ಮತಾಂತರ ಆದ್ರು ಅಂದ್ರೆ ಸಮಾನತೆ ಇರಲಿಲ್ಲ, ಮತಾಂತರ ಆದ್ರು ಸರ್. ಆ ಮಾತನ್ನು ಒಪ್ಪೋಣ ಅನ್ನೋ ಮಟ್ಟಕ್ಕೆ ನಾವು ಬಂದ್ರೆ, ನೀವು ಒಂದು ಸಲ ಕನ್ವರ್ಟ್ ಆದ್ಮೇಲೆ ಅಲ್ಲಿ ಸಮಾನತೆ ಬತ್ತು. ಮತ್ತೆ ಯಾಕೆ ಈ ಕಾಲಮು, ಮತ್ತೆ ಯಾಕೆ ಈ ಕಾಲಮ್ ಹೇಳಿದಂಗೆ ಇದಕ್ಕೆ ಉತ್ತರ ಕೊಡಿ. ಸನ್ಮಾನ ಆತರ ಪಡಬೇಡಿ. ಡಾಟಾ ವಿತೌಟ್ ಡಾಟಾ ನಾನು ಮಾತಾಡೋಲ್ಲ, ಅದು ಎಲ್ಲರಿಗೂ ಗೊತ್ತು, ಕೇಳಿ ಸರ್. ಈಗ ನಮ್ಮ ಬೆಂಗಳೂರಿನಲ್ಲಿ ಒಬ್ರು ಮಹಾಪೌರರಾಗಿದ್ರು, ಅವರು ಕನ್ವರ್ಟೆಡ್ ಕ್ರಿಶ್ಚಿಯನ್. ನೆಕ್ಸ್ಟ್ ಹೋಗಿ ಎಲೆಕ್ಷನ್ ನಿಂತ್ಕೋತಾರೆ, ಕನ್ವರ್ಟೆಡ್ ಕ್ರಿಶ್ಚಿಯನ್. ಅವರು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಲಿ ಎಲೆಕ್ಷನ್ ನಿಂತ್ಕೊಂಡು ಸೋಲ್ತಾರೆ. ಅದು ಪ್ರಶ್ನೆ ಬೇರೆ. ಹೇಗಾಯ್ತು ಅಂದರೆ ಹುನ್ನಾರ ಎಲ್ಲಿದೆ ಅಂತಕ್ಕಂಥದ್ದು ಇದು ಒಂದೇ ಒಂದು ಸಾಕು ಎಕ್ಸಾಂಪಲ್ ನಿಮಗೆ ಸರ್. ಈಗ ಶ್ರೀಯುತ ನಮ್ಮ ನಾಯಕರು ಮಾತನಾಡ್ತಾರೆ, ಹಿಂದುಳಿದ ವರ್ಗದ ಆಯೋಗದ ಕ್ರಿಶ್ಚಿಯನ್ ಅಂತ ಬರ್ಸಿದ್ರ, ಯಾರು ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಸರ್. ಎದ್ರಲ್ಲಿ ಬರ್ಸಿದ್ರು ಅವರು? ಯಾವ್ದ್ರಲ್ಲಿ? ಅವ್ರು ಕನ್ವರ್ಟೆಡ್ ಕ್ರಿಶ್ಚಿಯನ್ ಆಗಿರೋದು ಬೇರೆ, ಅನೇಕ ಕಡೆ ಮನೇಲಿ ಪ್ರಾಕ್ಟೀಸ್ ಮಾಡೋದು ಬೇರೆ, ಮನೇಲಿ ದಾಖಲೆಯಲ್ಲಿ ಹೇಳೋದು ಬೇರೆ. ದಾಖಲೆಗಳೆಲ್ಲ ದಲಿತ ಅಂತ ಇಟ್ಕೊಂಡು ಸರ್. ಇಲ್ಲ, ಅವ್ರು ಸಂಪೂರ್ಣವಾದ ಎಜುಕೇಶನ್ ಇದರಲ್ಲಿ ಕ್ರಿಶ್ಚಿಯನ್ ಅಂತಾನೆ ಬರ್ಸಿದ್ದಾರೆ. 2 ಸರ್ಟಿಫಿಕೇಟ್ ಅದು ಒಂದು ನಡೀತಾ ಇದೆ ಇವಾಗ. ಸೊ ಇರ್ಲಿ, ಯಾರವ್ರು ಹೇಳ್ಬಿಡಿ, ಮಹಾನುಭಾವರು ಅಲ್ಲ, ಮಹಾಪೌರರಾಗಿದ್ರು ಮತ್ತೆ ನಂತರ MLA ನಿಲ್ತಾರೆ ಅವರೇ ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ. ಒಂದು ಆಯಿತು ಸರ್. ಈಗ ನಮ್ಮ ಶ್ರೀಯುತ ನಾಯಕವರು ಸರ್, ಒಂದು ಸಿದ್ದರಾಮಯ್ಯವ್ರು ಎಷ್ಟು ಗೊಂದಲದ ಹೇಳಿಕೆಗಳು ಕೊಡ್ತಾರೆ. ಒಂದು ಕಡೆ ಹೇಳ್ತಾರೆ ಇಲ್ಲ ನೀವು ಕುರುಬ ಕ್ರಿಶ್ಚಿಯನ್ ಇರ್ಬೋದು, ಅಥವಾ ಗೌಡ ಕ್ರಿಶ್ಚಿಯನ್ ಇರ್ಬೋದು, ಲಿಂಗಾಯತ್ ಕ್ರಿಶ್ಚಿಯನ್ ಇರ್ಬೋದು, ಅವ್ನು ಏನೇ ಬರ್ಸಿದ್ರು ಅವ್ನು ಕ್ರಿಶ್ಚಿಯನ್ ಅಂತ ಹೇಳೋರು ನೀವು. ಇವತ್ತು ಹಿಂದುಳಿದ ವರ್ಗಕ್ಕೆ ಆ ಒಂದು ಡೀಟೇಲ್ಸ್ ಯಾಕೆ ಬೇಕು?
ಇದು ಮೂಲಭೂತವಾಗಿ ಅಂದ್ರೆ ಸರ್ 47 ಅಂತ ಕಾಲಮ್ಗಳಿದು, 47 ಸಮುದಾಯಗಳನ್ನ ಇದು ಮಾಡ್ತಾರೆ ಸರ್. ಶ್ರೀಯುತ ಮಧುಕುಮಾರ್ ಇವ ನಾಯಕ್ ಅವರು ಒಂದ್ ಕಡೆ ಹೇಳ್ತಾರೆ ಸರ್, ದಯವಿಟ್ಟು ಅವ್ರಿಗೆ ಬರ್ಸಿದ್ರೆ ನಿಮ್ಗೆ ಡೇಟಾ ಸಿಗಲ್ವಾ ಸರ್? ಹೇಳ್ತೀನಿ ಸರ್, ಅಲ್ಲಿ ಅಲ್ಲಿಗೆ ಬರ್ತೀನಿ ಸರ್. ಈಗ ಕುರುಬರಲ್ಲಿ ಎಷ್ಟು ಕನ್ವರ್ಟ್ ಆಗಿದಾರಪ್ಪ ಅಂತ ಒಂದು ಡೇಟಾ ಸಿಗಲ್ಲ ಸರ್. ನನಗೆ ಅಲ್ಲ, ಅದು ನಿಮ್ ಕೆಲಸ ಅಲ್ಲ, ಅದು ಬ್ಯಾಕ್ವರ್ಡ್ ಕಮಿಷನ್ ಕೆಲಸ ಅಲ್ಲ. ದಯವಿಟ್ಟು ಇಂಟರಪ್ಟ್ ಮಾಡಬೇಡಿ, ನಾನೇನು ಮಾತಾಡಲಿಲ್ಲ ಸರ್. ಈಗ ಒಂದು ವಿಷಯ ಸರ್, ಈಗ ಬ್ಯಾಕ್ವರ್ಡ್ ಕಮಿಷನ್ ಏನ್ ಕೆಲಸ ಇದೆಯೋ ಆ ಡ್ಯೂಟಿ ಮಾತ್ರ ಮಾಡಬೇಕು. ಅದರಿಂದ ಆಚೆ ಮಾಡಿದ್ರೆ ನಾನು ಹೇಳ್ತೀನಿ ಆ ಡೇಟಾ ಹೆಂಗ್ ಸಿಗುತ್ತೆ ಸರ್? ಆ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳಿ. ಸರ್ಕಾರದಲ್ಲಿ ಎಷ್ಟು ಸ್ಟಾಟಿಸ್ಟಿಕ್ಸ್ ಇಲಾಖೆ ಅದಕ್ಕೋಸ್ಕರ ಕೊಡ್ತಿದೆ, ಅದಕ್ಕೋಸ್ಕರ ಒಂದು ಇಲಾಖೆ ಮಾಡಿ ಕೊಡ್ಕೊಂಡಿದ್ರಿ ನೀವು, ತಗೊಳ್ಳಿ, ಕೊಡಿ ಅದನ್ನ. ನಿಮ್ಗೆ ಯಾವ ಕಾರಣಕ್ಕೆ ಸರ್? ಒಂದು ಅದಕ್ಕೊಂದು ಉತ್ತರ ಇದೆ ಸರ್. ಈಗ ಶ್ರೀಯುತ ನಾಯಕ್ ಅವರು ಇವತ್ತಿನ ದಿವಸ ಸ್ಟೇಟ್ಮೆಂಟ್ ಕೊಡ್ತಾರೆ, ತಮ್ಮದೇ ಒಂದು ವಾಹಿನಿಯಲ್ಲಿ ನಾನು ನೋಡಿದೆ. ಏನಂತ ಸ್ಟೇಟ್ಮೆಂಟ್ ಕೊಡ್ತಾರೆ? ನಿಮಗೆ ಈ ರೀತಿಯ ಒಂದು ನಾವು ಅಂಶಗಳನ್ನು ಹಾಕಿರೋದ್ರಿಂದ ನಿಮ್ಗೆ ಆಗ್ತಕ್ಕಂಥ ಅನಾಹುತ ಏನು ತೊಂದರೆ ಏನು ಅಂತ ಕೇಳೋರಲ್ವ ಸರ್? ಈಗ ಸರ್, ನಾಯಕ್ ಅವರಿಗೆ ಇವತ್ತು ನಾವು ಅಲ್ಲಿ ಕೂರಿಸಿರೋದು, ನಮ್ಮ ತೆರಿಗೆ ಹಣದಲ್ಲಿ ನಾವು ಅವರಲ್ಲಿ ಕೂರಿಸಿದೀವಲ್ಲ, ಕೂರಿಸಿರೋದು ಪ್ರಶ್ನೆ ಕೇಳಕ್ಕಲ್ಲ, ನಮ್ಗೆ ಉತ್ತರ ಕೊಡ್ಲಿಕ್ಕೆ, ಉತ್ತರದಾಯಿತ್ವ ಇರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದನ್ನ ಮರ್ತು ಇವತ್ತು ಮಾತನಾಡಿದ್ರು. ಸರಿನಪ್ಪ, ನಮಗೇನು ತೊಂದರೆ ಅಂತ ನೀವು ಕೇಳ್ತಿದ್ರಲ್ಲ, ನಿಮ್ಗೆ ಲಾಭ ಏನು? ಸರ್ಕಾರಕ್ಕಾಗೋ ಲಾಭ ಏನು? ಕೊಡಿ ಉತ್ತರ ನೋಡೋಣ. ನೀವು ಅದನ್ನ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಹಿಡನ್ ಅಜೆಂಡಾ ಇದೆ ನಿಮ್ಗಲ್ಲಿ. ನಿಮ್ಮ ಕಾರ್ಯಸೂಚನೆ ಸ್ವಾರ್ಥದ್ದು ನಿಮ್ಮದು, ಏನೋ ಒಂದು ಈ ಸಮಾಜದಲ್ಲಿ ನಂಗೆ ಗೊತ್ತಿಲ್ಲ ಮುಕುಡಪ್ಪ ಸರ್ ಅದ್ರ ಬಗ್ಗೆ ಜಾಸ್ತಿ, ಅವರು ಅದರ ಆಳ ಅವೆಲ್ಲ ಜಾಸ್ತಿ ಗೊತ್ತು ಅವ್ರಿಗೆ. ನಾನೀಗೊಬ್ಬ ಕುರುಬ ಕ್ರಿಶ್ಚಿಯನ್ ಅಂತ ಬರ್ಸ್ತೀನಪ್ಪ. ಅದರ ಅರ್ಥ ನಾನು ಕುರುಬರು ಸಿಗ್ತಾ ಇರತಕ್ಕಂಥ ಸವಲತ್ತುಗಳಿಂದ ನಾನು ಹೊರಗಡೆ ಬರ್ತಿದ್ದೀನಿ ಅಂತಾನೆ ಅರ್ಥ. ದಟ್ ಇಸ್ ಅ ಡಿಕ್ಲರೇಷನ್ ಅಲ್ವಾ ಸರ್? ನಾನು ಅದನ್ನ ಕೇಳ್ತಿರೋ ಸರ್. ಇವಾಗ ನಾನು ಕುರುಬ ಕ್ರಿಶ್ಚಿಯನ್ ಅಂತ ಬರ್ಸಿದ್ರೆ ನಾನೇನು ಕುರುಬರ ಅದು ಅಲ್ಟಿಮೇಟ್ ದಾಖಲೆ ಆಗೋದಿಲ್ಲ ಸರ್. ಕುರುಬ ಕ್ರಿಶ್ಚಿಯನ್ ಅಂತ ಜನಗಣತಿಯಲ್ಲಿ ಬರೆಸಿ ಕ್ರಿಶ್ಚಿಯನ್ರ ಸಂಖ್ಯೆಗೆ ಆಡ್ ಆದ್ರೂ ಕೂಡ ಸವಲತ್ತುಗಳನ್ನು ತೆಗೆದುಕೊಳ್ಳುವಾಗ ಕುರುಬ ಕ್ರಿಶ್ಚಿಯನ್ ಅಂತ ಹೇಳೋದಿಲ್ಲ ಆತ. ನೀನು ಜನಗಣತಿಯಲ್ಲಿ ಹಿಂಗೆ ಹೇಳಿದ್ಯಪ್ಪ, ಆದ್ರಿಂದ ನಿನ್ನ ಸವಲತ್ತುಗಳನ್ನು ಕಡಿತಗೊಳಿಸ್ತೀವಿ ಅಂತ ಯಾರು ಹೇಳೋದಕ್ಕಾಗತ್ತಾ? ಆಗೋದಿಲ್ಲ ಅದನ್ನ ಸರ್. ಈಗ ಏನಾಗ್ತಿದೆ ಸರ್, ಮುಖ್ಯಮಂತ್ರಿಗಳು ರಾಜ್ಯವನ್ನು ಗೊಂದಲದಲ್ಲಿಡ್ತಾವ್ರೆ. ಈಗ ಬಂದಿರತಕ್ಕಂಥ ಅಧ್ಯಕ್ಷರು ಸಹ ನಮ್ಮ ರಾಜ್ಯವನ್ನು ಗೊಂದಲದಲ್ಲಿಡ್ತಾವ್ರೆ. ಈಗ ಈ ಅಂಕಿಅಂಶಗಳು ಈ ಆಯೋಗಕ್ಕೆ ಯಾಕೆ ಬೇಕಾಗಿತ್ತು, ಅಥವಾ ಸರ್ಕಾರಕ್ಕೆ ಯಾಕೆ ಬೇಕಾಗಿತ್ತು? ಇವನ್ನ ಸೇರಿಸುವಂಥ ಹುನ್ನಾರವನ್ನು ನೀವು ಯಾಕೆ ಮಾಡ್ತಿದ್ರಿ? ಅಥವಾ ನಿಮ್ಮಿಂದ ಇರತಕ್ಕಂಥ ವ್ಯಕ್ತಿಯ ಹುನ್ನಾರ ಏನು? ಇದನ್ನು ರಾಜ್ಯ ತಿಳ್ಕೊಳ್ಳೋ ಅರ್ಹತೆ ನಮಗೆ ಹಕ್ಕಿಲ್ವ? ನಮ್ಗೆ ಅದನ್ನು ಸರ್, ನಮಗೆ ಬೇಕಾಗಿರ್ತಕ್ಕಂಥದ್ದೇನು? ನಮ್ಮ ಮಾಹಿತಿಗಳು ಇವತ್ತಿನ ದಿವಸ ಹಿಂದುಳಿದ ವರ್ಗಗಳು, ಧ್ವನಿ ಇಲ್ಲದೆ ಇರತಕ್ಕಂಥವ್ರಿಗೆ ಕಾರ್ಯಯೋಜನೆಗಳನ್ನ ಸರ್ಕಾರಗಳು ರೂಪಿಸಬೇಕು. ಸುಪ್ರೀಂ ಕೋರ್ಟು ಭಾಳಷ್ಟು ವಿಶದವಾಗಿ ಅದನ್ನು ಕೊಟ್ಟಿದ್ದಾರೆ, ಅದನ್ನು ಅನುಸರಿಸಲೇಬೇಕು. ನಾವು ಅದಕ್ಕೆ ಸಂಪೂರ್ಣವಾಗಿ ನಾವು ಬದ್ಧರಾಗಿದ್ದೀವಿ. ಆದರೆ ಮಾಡ್ತಕ್ಕಂಥ ಕೆಲಸಗಳು ಸರ್, ಈಗಾಗಲೇ ನನ್ನ ಸ್ನೇಹಿತರು ಹೇಳ್ತಿದ್ರು, ಲಿಂಗಾಯತರಲ್ಲಿ ಇವತ್ತು ದಿವಸ 135ಕ್ಕೆ ತೊಗೊಂಡೋಗಿಟ್ಟಿದ್ದಾರೆ. ಎಷ್ಟು ರಿಪ್ಯುಟೇಷನ್ಸ್ ಇದೆ ಅದರಲ್ಲಿ ಸರ್. ಅದರಲ್ಲಿ ಭಾಳಷ್ಟು ಕ್ಲಿಯರಾಗಿ ಹೇಳ್ತಾರೆ, ಜನರಲ್ ಪಬ್ಲಿಕ್ ಒಪಿನಿಯನ್ ತೊಗೋಬೇಕು ಅಂತ ಹೇಳಿ. ಈ ಆಯೋಗ ಎಲ್ಲಿ ತೊಗೊಂತು ಸರ್? ಕೇವಲ 15 ದಿವಸದಲ್ಲಿ ಮುಗಿಸ್ಬೇಕು ಅನ್ನೋತಕ್ಕಂಥ ತರಾತುರಿ ಇದೆಯಲ್ಲ, ಯಾಕೆ ಬಂತು ನಿಮಗೆ? 10 ವರ್ಷದಲ್ಲಿ ಕಾಂತರಾಜು ಕಮಿಷನ್ ಬಗ್ಗೆ ಇಲ್ಲದೇ ಇದ್ದಂಥ ತರಾತುರಿ ಇವತ್ತು ಯಾಕೆ ಬಂತು ನಿಮಗೆ? ದುರುದ್ದೇಶಗಳು ಎಲ್ಲೋ ಒಂದು ಕಡೆ. ಇವತ್ತು ದಿವಸ ಸರ್, ಸರ್ಕಾರ ಅಥವಾ ಆಯೋಗದ ಅಧ್ಯಕ್ಷರು ಆಡ್ತಕ್ಕಂಥ ಒಂದೊಂದು ಮಾತನ್ನು ಸಹ ಸಾರ್ವಜನಿಕರು ಗಮನಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸಣ್ಣ ಸಂಶಯ ಬಂದರೆ ಮುಂದೆ ಅದು ದ್ವೇಷವಾಗಿ ಅಥವಾ ರೋಷವಾಗಿ ಅಥವಾ ಕಿಚ್ಚಾಗಿ ಪರಿವರ್ತನೆ ಆದರೆ ಸಮಾಜದ ಸ್ವಾಸ್ಥ್ಯವನ್ನು ನೀವು ಪದೇ ಪದೇ ಹೇಳ್ತಿರ್ತೀರಿ. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋರು ಯಾರು ಸರ್? ಆಮೇಲೆ ಮತ್ತೆ ಇದು ಎಲ್ಲಿಗೋಗಿ ನಿಲ್ಲುತ್ತೆ ಅಂತಂದ್ರೆ, ಹಿಂದೆ ಕಾಂತರಾಜು ವರದಿಗೆ ಆದಂತಹ ಸ್ಥಿತಿಗತಿನೂ ಸಹ ಈ ವರದಿಗೂ ಬಂದರೆ ಮತ್ತೆ ಆ ಹಿಂದುಳಿದ ವರ್ಗವರೆಗೆ ನ್ಯಾಯ ಕೊಡುವಂಥವ್ರು ಯಾರು? ಅಂದರೆ ಉದ್ದೇಶಗಳು ನೆಟ್ಕಿಲ್ಲದೆ ಹೋದರೆ, ದುರುದ್ದೇಶದಿಂದ ಕೂಡಿದ್ರೆ ಈ ಥರ ಅನಾಹುತಗಳು, ಗೊಂದಲಗಳು ರಾಜ್ಯದಲ್ಲಿ ಸೃಷ್ಟಿ ಆಗ್ತಾನೆ ಇರ್ತವೆ. ಹಾಗಾಗಿ ಇವರಿಗೆ ಉದ್ದೇಶ ನೆಟ್ಕಿದ್ದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯವನ್ನು ಸಂಪೂರ್ಣವಾಗಿ ಗೊಂದಲದಲ್ಲಿಟ್ಟಿದ್ದಾರೆ. ಅದ್ರ ತಕ್ಕನಾಗೆ ಅಧ್ಯಕ್ಷರು ನಡ್ಕೊಂತವ್ರೆ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.